ಸ್ನೇಹಿತರೆ, ಆತ್ಮೀಯರೇ, ಕುಂಡಲಿನಿ ಮುದ್ರಾ. ಕುಂಡಲಿನಿ ಮುದ್ರಾ ಈಗಾಗಲೇ ನಾನು ಟೀಚ್ ಮಾಡಿರ್ಬೋದು, ಬಟ್ ಮತ್ತೊಂದು ಸಾರಿ ಅದು ಮರಣ ಮಾಡ್ಕೊಳ್ಳೋಣ. ಓಕೆ, ಇದೊಂದು ಅದ್ಭುತವಾದ ಮುದ್ರಾ ಅಂತ ಹೇಳ್ಬೋದು. ಸೊ ಈ ಮುದ್ರಾ ಅದ್ಭುತವಾದ ರೀತಿಯಲ್ಲಿ ನಮಗೆ ರಿಸಲ್ಟ್ಸ್ ಕೊಡುತ್ತೆ. ಕುಂಡಲಿನಿ ಮುದ್ರಾ ಅಂದ್ರೆ ಕುಂಡಲಿನಿ ಶಕ್ತಿ ಅಂತ ಇದೆ, ನಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಇದು ಮಾಡೋ ವಿಧಾನ ಹೇಳ್ತೀನಿ. ಇದು ಸಹ ಅಷ್ಟೇ, ಬೆಳಗ್ಗೆ 15 ನಿಮಿಷ, ಮಧ್ಯಾಹ್ನ 15 ನಿಮಿಷ, ಸಾಯಂಕಾಲ 15 ನಿಮಿಷ ಅಷ್ಟೇ ಮಾಡಬೇಕಾಗಿರೋದು. ಬಟ್ ಈ ಮುದ್ರಾ ಮಾಡಿದ್ರೆ ಏನು ಪ್ರಯೋಜನ ಅಂದರೆ, ನಮ್ಮಲ್ಲಿರುವಂಥ ಕುಂಡಲಿನಿ ಶಕ್ತಿ ಇದೆಯಲ್ಲ, ಆ ಕುಂಡಲಿನಿ ಶಕ್ತಿ ಅಂದರೆ ಮೂಲಾಧಾರದಲ್ಲಿ ಅಡಗಿರುವಂಥ, ಅಲ್ಲಿ ಈಗಾಗಲೇ ವ್ಯವಸ್ಥೆ ಆಗಿರುವಂಥ ಕುಂಡಲಿನಿ ಶಕ್ತಿಯನ್ನು ಪ್ರಚೋದನೆ ಮಾಡೋದಾಗ್ಲಿ, ಅದನ್ನು ಅದನ್ನು ಒಂದು ರೀತಿಯಲ್ಲಿ ಉತ್ತೇಜಿತ ಮಾಡಿ ಮೇಲೆ ಚಕ್ರಗಳು ಪ್ರವಾಹ ಆಗೋ ರೀತಿಯಲ್ಲಿ ಮಾಡ್ತದೆ ಈ ಮುದ್ರಾ. ನೋಡಿ, ಅಂದರೆ ಕುಂಡಲಿನಿ ಮೂಲಾಧಾರದಲ್ಲಿ ಸರ್ಪೆಂಟೈನ್ ಅವನ ಆ ಶಕ್ತಿ ಏನಿದೆಯೋ, ಆ ಶಕ್ತಿ, ಕುಂಡಲಿನಿ ಶಕ್ತಿ, ಅದ್ಭುತವಾದ ಶಕ್ತಿ ಕೆಳಗಡೆಯಿಂದ ಮೂಲಾಧಾರ ಚಕ್ರದಿಂದ ಮೇಲೆ ಚಕ್ರ ಬರುವಂತವರೆಗೂ, ಮೇಲೆ ಚಕ್ರ ಅಂದ್ರೆ ನಮ್ಮ ಆಜ್ಞಾ ಚಕ್ರವರೆಗೂ ಅದನ್ನು ಫ್ಲೋ ಆಗ್ತಾ ಇರಬೇಕು. ಆ ರೀತಿಯಲ್ಲಿ ಫ್ಲೋ ಆಗುವಾಗನೇ ನಮಗೆ ಆತ್ಮ ಸಾಕ್ಷಾತ್ಕಾರ ಅಂತ ಪಡೆಯಕ್ಕೆ ಸಾಧ್ಯವಾಗೋದು. ಈಗಾಗಲೇ ತಿಳ್ಕೊಂಡಿದ್ವಿ. ಸೊ ಅದಕ್ಕೂ ತುಂಬಾ ಉಪಯುಕ್ತ ಆಗುವಂದ್ರೆ ಈ ಕುಂಡಲಿನಿ ಕುಂಡಲಿನಿ ಮುದ್ರಾ ಅಂತ ಹೇಳ್ಬೋದು. ಓಕೆ, ಸೊ ಈ ಮುದ್ರಾ ದಿನನಿತ್ಯ ಮಾಡ್ತಾ ಇದ್ರೆ ಇನ್ನೂ ಅನೇಕ ಲಾಭಗಳಿದೆ. ಪ್ರಧಾನವಾಗಿ ಸ್ವಾದಿಷ್ಠಾನ ಚಕ್ರ ಆಕ್ಟಿವೇಶನ್ ಬರುತ್ತೆ. ಸೊ ಈ ಸ್ವಾದಿಷ್ಠಾನ ಚಕ್ರ ಆಕ್ಟಿವೇಶನ್ ಬಂದ್ರೆ ನಿಮ್ಗೆಲ್ಲ ಗೊತ್ತು, ಸೆಕ್ಷುವಲ್ ಹೆಲ್ತ್ ಅನ್ನೋದು ತುಂಬಾ ಚೆನ್ನಾಗಿರ್ತದೆ. ಆಮೇಲೆ ಯಾವುದೇ ಸ್ವಲ್ಪ ಜನಕ್ಕೆ ಈ ಸಂತಾನೋತ್ಪತ್ತಿ ಆಗ್ತಾ ಇಲ್ಲ, ಸಂತಾನೋತ್ಪತ್ತಿ ಕಷ್ಟ ಇರ್ತದೆ ನೋಡಿ, ಅಂಥವ್ರಿಗೂ ಈ ಮುದ್ರಾ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಹೇಳ್ಬೇಕಂದ್ರೆ. ಆಮೇಲೆ ಈ ಮುದ್ರಾ ನಮ್ಮ ಇಡೀ ದೇಹದ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಯಾಕಂದ್ರೆ ಕೆಳಗಡೆ ಇರುವಂತ ಮೂಲಾಧಾರಲಿಂತ ಈ ಈ ಕುಂಡಲಿನಿ ಎನರ್ಜಿಯನ್ನು ಕೆಳಗಿಂದ ಮೇಲೆ ಪ್ರವಾಹ ಮಾಡತರ ಮಾಡ್ತದೆ ಅದು. ಅವಾಗ ಎಲ್ಲಾ ಚಕ್ರಗಳಿಗೆ ಶಕ್ತಿ ತಲುಪಿಸೋದ್ರಿಂದ ಇಡೀ ದೇಹವೇ ಶಕ್ತಿಮಯ ಆಗತ್ತೆ. ಆ ರೀತಿಯಲ್ಲಿ ಯಾವುದೇ ಅಲಸಟೆ ಇರೋದಿಲ್ಲ. ಅಲಸಟೆ ಇದ್ರೆ ಅಲಸಟೆ ಹೋಗಲಾಡಿಸ್ಬೋದು. ನಮ್ಮ ದೇಹದಲ್ಲಿ ಅನೇಕ ಹಾರ್ಮೋನ್ಗಳನ್ನು ಸರಿಪಡಿಸ್ತದೆ. ಯಾಕಂದ್ರೆ ಪ್ರತಿಯೊಂದು ಚಕ್ರಕ್ಕೆ ಎನರ್ಜಿ ಕೆಳಗೆಯಿಂದ ಮೇಲೆ ಹೋಗುವಾಗ, ಪ್ರವಾಹ ಆಗುವಂತ ರೀತಿಯಲ್ಲಿ ಮಾಡುವಾಗ ಪ್ರತಿಯೊಂದು ಗ್ರಂಥಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಆ ಪ್ರತಿಯೊಂದು ಅಂತಸ್ರಾವ ಗ್ರಂಥಿಗಳು ಚೆನ್ನಾಗಿ ಕೆಲಸ ಮಾಡುವಾಗ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ಗಳು ಸಹ ಚೆನ್ನಾಗಿ ಉತ್ಪನ್ನ ಆಗ್ತಾ ಹೋಗ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರನೇ ಈ ಮುದ್ರವನ್ನು ದಿನನಿತ್ಯ ನೀವು ಅಳವಡಿಸ್ಕೊಂಡ್ರೆ, ಸೊ ನಮ್ಗೆ 1-2 ಲಾಭ ಅಂತ ಹೇಳಕ್ಕಾಗಲ್ಲ, ಇದರಲ್ಲಿ ಅನೇಕ ಲಾಭಗಳು ಈಗಾಗಲೇ ನಾವು ಹೇಳ್ತಾ ಇದ್ವಿ. ಸೊ ಈ ಮುದ್ರದಿಂದ ನಮ್ಮ ಅಂದ್ರೆ ಆಂತರಿಕ ಶಕ್ತಿ, ನಮ್ಮ ಸ್ಪಿರಿಚುವಲ್ ಪವರ್ಸ್ ಆಗಲಿ ತುಂಬಾ ಹೆಚ್ಚಾಗೋದಾಗ್ಲಿ ಅಲ್ವಾ. ಸೊ ಆ ರೀತಿಯಲ್ಲಿ ಸೊ ಸ್ವಾದಿಷ್ಠಾನ ಚಕ್ರ ಪ್ರತ್ಯೇಕವಾಗಿ ತುಂಬಾ ಆಕ್ಟಿವೇಟ್ ಆಗುತ್ತೆ. ಸ್ವಾದಿಷ್ಠಾನ ಚಕ್ರ ಈ ಮುದ್ರದಿಂದ, ಕುಂಡಲಿನಿ ಮುದ್ರದಿಂದ. ಹೇಗೆ ಮಾಡೋದು ಈ ಮುದ್ರಾ ನೋಡೋಣ. ಅಭ್ಯಾಸ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, ಈ ರೀತಿಯಲ್ಲಿ ನಮ್ಮ ಎಸ್ಪೆಷಲಿ ಏನ್ ಮಾಡ್ಬೇಕಂದ್ರೆ, ಎಡಗೈಯನ್ನು ಈ ರೀತಿ ಮುಚ್ಚಬೇಕಾಗತ್ತೆ. ಈ ರೀತಿ ಮುಚ್ಚಿ ಈಗಿಟ್ಕೊಂಡು ಈ ಈ ತೋರ್ ಬೆರಳು ಈಗ ಇಟ್ಕೋಬೇಕಾಗತ್ತೆ. ಈ ತೋರ್ ಬೆರಳನ್ನು ಬಲಗೈಯಿಂದ ಎಲ್ಲ ಈ ಫಿಂಗರ್ಸ್ ಏನಿದೆಯೋ ಈ ಬೆರಳಿಂದ ಕ್ಲೋಸ್ ಮಾಡಿ. ನೋಡಿ, ಈ ರೀತಿಯಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿದ ಮೇಲೆ ಈ ಬಲಗೈ ಹೆಬ್ಬೆರಳು ಎಡಗೈ ತೋರ್ ಬೆರಳು ಮೇಲೆ ಆ ಕೊನೆಯಲ್ಲಿ ಇರಬೇಕಾಗತ್ತೆ. ಈ ರೀತಿಯಲ್ಲಿ ಕ್ಲೋಸ್ ಮಾಡಬೇಕು. ಈ ರೀತಿಯಲ್ಲಿ ಕ್ಲೋಸ್ ಮಾಡಬೇಕು. ಅರ್ಥ ಆಗಿರ್ಬೋದಲ್ಲ, ಎಲ್ಲರಿಗೂ ಅರ್ಥ ಆಗಿದ್ದೀರಾ? ಅದೇ ಸುಲಭನೇ, ಇದೇನು ಅಷ್ಟು ಕಷ್ಟ ಏನಿಲ್ಲ. ಈ ರೀತಿಯಲ್ಲಿ ಮತ್ತೆ ಒಂದ್ಸರಿ ತೋರಿಸ್ತೀನಿ. ಇದು ಎಡಗೈಯಲ್ಲಿ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ. ಒಂಥರ ಮುಷ್ಟಿ ಮಾಡಿಕೊಂಡು ಈಗ ಇಟ್ಕೊಂಡು ಈ ತೋರ್ ಬೆರಳು ಮಾತ್ರ ಸ್ಟ್ರೈಟ್ ಇಡಿ. ಆಮೇಲೆ ಇಲ್ಲಿ ಬಲಗೈಯಿಂದ ಎಲ್ಲ ಬೆರಳಿಂದ ಇದು ಕ್ಲೋಸ್ ಮಾಡ್ಕೊಳ್ಳಿ. ಆಮೇಲೆ ಬಲಗೈ ಹೆಬ್ಬೆರಳಿಂದ ಎಡಗೈ ತೋರ್ ಬೆರಳಿಗೆ ಮೇಲೆ ಕೊನೆ ಟಚ್ ಅಷ್ಟೇ. ಹೀಗೆ ಮಣ್ಣಲ್ಲಿ ಇಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಸೊ ದಿನನಿತ್ಯ ಬೆಳಗ್ಗೆ 15 ನಿಮಿಷ, ಮಧ್ಯಾಹ್ನ 15 ನಿಮಿಷ, ಸಾಯಂಕಾಲ 15 ನಿಮಿಷ. ಈ 2 ಮುದ್ರಗಳು ಸಹ, ಪ್ರತಿಯೊಂದು ಮುದ್ರಾ ಆದ್ಮೇಲೆ ಪ್ರಾಣ ಮುದ್ರಾ ಕಂಪಲ್ಸರಿ 5 ನಿಮಿಷ. ಓಕೆ, ಸೊ ಓಕೆ ಸ್ನೇಹಿತರೆ, ಈ ರೀತಿಯಲ್ಲಿ ಮಾಡಿ. ಈ 2 ಮುದ್ರಗಳು ಅತಿ ಉಪಯುಕ್ತವಾದ ಮುದ್ರಗಳು ಹೇಳಿದೀವಿ, ಯಾರು ಮಿಸ್ ಮಾಡಬಾರ್ದು. ಎಲ್ಲರಿಗೂ ಪ್ರಚಾರ ಮಾಡಿ.